இந்த கோபுரம் ஆஃப் பண்ணுங்க. ಓಕೆ ಟಿಕೆಟ್ வாங்கணும். ನಾಷ್ಟ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ದೋಸೆ ಮತ್ತು ಚಟ್ನಿ. ದೋಸೆ ಇದೆ, ಚಟ್ನಿ 2 ಟೈಪ್ ಚಟ್ನಿ ಹಾಕಿದ್ದಾರೆ, ಮತ್ತು ಈಗ ಸಾಂಬಾರು ಹಾಕ್ತಿದ್ದಾರೆ. ಥ್ಯಾಂಕ್ ಯು. ಹಾಂ ಇಟ್ಕೊಳ್ರಿ. ಜೊತೆಗೆ ಸಾಂಬಾರು ತಗೊಂಬಂದು ಹಾಕಿ ಹೋಗಿದ್ದಾರೆ. ಇಡ್ಲಿ ಇತ್ತು, ಇಡ್ಲಿ ತಗೊಳ್ಳಿಲ್ಲ, ದೋಸೆ ತಗೊಂಡೆ. ಒಂದು 2 ಟೈಪ್ ಚಟ್ನಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆಮ್ಲೆಟ್ ಇದೆ, ಆಮ್ಲೆಟ್ ಓಕೆ. ಈಗ ನಾವು ಕೊಡೈಕೆನಾಲ್ ಹೋಗೋ ಪ್ಲ್ಯಾನ್ ಮಾಡಿದೆ. ಆ್ಯಕ್ಚುಲಿ ಚೇಂಜ್ ಮಾಡಿಕೊಂಡೆ. ಇಲ್ಲಿ ಗಂಟೆ ಬಂದುಬಿಟ್ಟು ವಾಲ್ಪಾರೆ ಹೋಗಿ ನಂತಂದರೆ ಒಂಥರ ಬೇಜಾರಾಯಿತು. ಹಾಗೆ ವಾಲ್ಪಾರೆ ಹೋಗುವ ಅಂತ ಪ್ಲ್ಯಾನ್ ಮಾಡಿ ವಾಲ್ಪಾರೆಗೆ ಹೊರಟಿದ್ದೀನಿ. ಇನ್ನು ನಾಳೆ ಬೆಳಗ್ಗೆ ವಾಲ್ಪಾರೆಯಿಂದ ಕೊಡೈಕೆನಾಲ್ ಹೊರಡೋದು. ಓಕೆ, ಬಾಕಿ ವೈದ್ಯರಾಗಿ ಮಾತಾಡುವ. ಚೆನ್ನಾಗಿದೆ ಫುಡ್ ಇಲ್ಲಿ. ನಾವು ಪ್ಲಾನ್ ಮಾಡಿದಾಗೆ ಕೊಡೈಕೆನಾಲ್ ಹೋಯ್ತಿಲ್ಲ, ಫುಲ್ ಚೇಂಜಸ್. ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಮೈಂಡ್ ಒಂಥರ ಚೇಂಜ್ ಆಯ್ತು. ಇಲ್ಲಿ ಗಂಟೆ ಬಂದಿದ್ದೀವಿ, ಪೊಳ್ಳಾಚಲ್ಲಿದ್ದೀವಿ. ಇದೇನು ಒಂದು 50-60 ಕಿಲೋಮೀಟರ್ ಹೋದ್ರೆ ವಾಲ್ಪಾರೆ. ಯಾಕೆ ಮಿಸ್ ಮಾಡಬೇಕು? ಒಂದು ವಿಸಿಟ್ ಹಾಕಿ ಅಲ್ಲಿಂದ ಬೇಕಾದ್ರೆ ಹಂಗೆ ಹೋಗುವ ಕೊಡೈಕೆನಾಲ್ಗೆ ಅಂತ ಪ್ಲಾನ್ ಮಾಡಿ ಸೀದಾ ಹೊರಟಿದ್ದೀನಿ ವಾಲ್ಪಾರೆಗೆ. ತುಂಬಾ ಚೆನ್ನಾಗಿದೆ ವೆದರ್ ಇಲ್ಲಿ. ಪೊಳ್ಳಾಚಿ, ಅದಲ್ಲಿ ನೋಡಿ ಬೆಟ್ಟ ಕಾಣ್ತಿದೆ. ವಾಲ್ಪಾರೆ ಬೆಟ್ಟದಡಿಯಲ್ಲಿದ್ದೀವಿ ಈಗ ನಾವು. ನೋಡಿ ಡೈರೆಕ್ಟ್ ಸ್ಟ್ರೈಟ್ ಆ ಕಡೆ ಕಾಣ್ತಿದೆ ಬೆಟ್ಟ, ಅದೇ ವಾಲ್ಪಾರೆ. ಆ ಬೆಟ್ಟ ಈಗ ನಾವು ಹತ್ಬೇಕಾಗಿದ್ದು. ನನಗೆ ಬೇಕಾಗಿದೆ ಫ್ಯೂಲ್ ಅಲ್ಲ. ಫುಲ್ ಪಣಿಗೆ ಮಸ್ತ್. ವೆಲ್ಕಮ್ ಟು ಆನೈಮಲೈ ಟೈಗರ್ ರಿಸರ್ವ್ ಪೊಳ್ಳಾಚಿ. ಅಣ್ಣ எங்க டிக்கெட்? அங்கேங்க இந்த கோபுரம் ஆஃப் பண்ணுங்க. ஓகே, டிக்கெட் வாங்கணுங்க. கோபுரம் ஆன் பண்றதுக்கா? ஆமா, டிக்கெட் ಹೆಲ್ಮೆಟ್ ಕಳ್ಟಿ ಇಟ್ಕೊಂಡು. ವಿಷಯ ಗೊತ್ತಾಯ್ತು. ಗೋಪುರ ಆಫ್ ಮಾಡ್ಬೇಕು ಫಾರೆಸ್ಟ್ ಒಳಗೆ. ಆಮೇಲೆ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗೆ ಎಂಟರ್ ಆಗಿದ್ದೀವಿ. ಇಲ್ಲಿ ಏನ್ ರೂಲ್ ಅಂದ್ರೆ, ಒಂದು ಬೈಕಿಗ ಒಂದು ಮ್ಯಾನಿಗೆ ಅಂತ ಗೊತ್ತಿಲ್ಲ 50 ರೂಪಾಯಿ ತಗೊಳ್ತಾರೆ. ಆಮೇಲೆ 50 ರೂಪಾಯಿ ವರ್ತ್. ನಾವು ಅಲ್ಲಿಂದ ವಾಲೇರ್ ಡ್ಯಾಮ್ ಹತ್ತಿದ್ರೆ ಆ ಜಾಗ ನೋಡ್ಬೋದಿತ್ತು. ಇಲ್ಲಿ ಇನ್ನು ಮಸ್ತಾಗಿ ನೋಡ್ಬೋದು, ಚೆನ್ನಾಗಿದೆ. ಒಂದು ಮನುಷ್ಯನಿಗೆ ಅಥವಾ ಒಂದು ಬೈಕಿಗೆ 50 ರೂಪಾಯಿ ಆಗಿರ್ಬೇಕು. ಎಷ್ಟು ಜನ ಅಂತ ಕೇಳಿದ್ರು, ನಾನು ಒಬ್ಬನೇ ಅಂತ ಹೇಳಿದೆ. ಆಗ 50 ರೂಪಾಯಿ ತಗೊಂಡ್ರು. ಗೋಪುರ ಅಂದ್ರೆ ಹೆಲ್ಮೆಟ್ ಅಲ್ಲಿ ಗೋಪುರ ಏನಾದ್ರು ಸೆಟ್ ಇದ್ರೆ ಅದಕ್ಕೊಂದು 50 ರೂಪಾಯಿ ತಗೊಳ್ತಾರೆ. ವಾಹ್, ಎಲಿಫೆಂಟ್ಸ್! ಇಲ್ಲೆಲ್ಲೋ ಎಲಿಫೆಂಟ್ ಕ್ರಾಸ್ ಆಗುತ್ತಂತೆ, ನೋಡುವ. ಇದು ನೋಡಿ, ಒಂದು ಹೆಲ್ಮೆಟ್ ಇಲ್ಲ, ಏನಿಲ್ಲ, ತಂದೆ ಮಕ್ಕಳು. ನೋಡ್ಲಿಕ್ಕೆ ಚೆನ್ನಾಗಿದೆ, ಸೇಫ್ಟಿ ಹಾಕೊಳ್ಬಹುದಿತ್ತು ಅಂತ ಮನ್ಸಲ್ಲಿ ಅನಿಸ್ತಿದೆ. ಕೇರಳ? ಹಾ ನಿಲ್ಸುವ ಅಂತ ಆಯ್ತು, ಬಟ್ ನಿಲ್ಸಕ್ ಬಿಡಲ್ಲ ಅನ್ಸುತ್ತೆ, ನೋಡುವ. ಮಸ್ತಾಗಿದೆ ಗಾಡಿ ಓಡಿಸಕ್ಕಿದ್ರೊಳಗೆ.
இந்த லொகேஷனுக்காக தான் வெயிட் பண்ணிக்கிட்டு இருந்தேன். டீ இருக்காக்கா? பிளாக் டீ இருக்கா? கொடுங்க. இங்க இருந்து எவ்வளவு தூரம் வால்பாறை? ஆமா, கர்நாடகால கொடகு தெரியுமா? ಇಷ್ಟೊತ್ತಾಗಿ ಒಂದು ಟೀ ಬ್ರೇಕ್ ತಗೊಂಡು ಇವಾಗ ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಈ ಥರನೇ ಆರಾಮಾಗಿ ಕೂತ್ಕೋಬೇಕು. ಮ್ಯಾಗಿ இருக்கா? அவர் மேகி போடுங்க. ಫೈನಲಿ ನಾವು ರೀಚ್ ಆಗಿದ್ದೀವಿ ವಾಲ್ಪಾறை. ಹತ್ತಿರಪಳ್ಳಿ 84 ಕಿಲೋಮೀಟರ್. ನಾನೀಗ ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನೆಟ್ಟಿಗೆ ಹತ್ತಿರಪಳ್ಳಿ ಹೋಗುವಂತ ಪ್ಲಾನ್ ಮಾಡ್ತಿದ್ದೀನಿ ಈಗ. ಆದ್ರೆ ಏನ್ ವಿಷಯ ಅಂದ್ರೆ 6 ಗಂಟೆ ಒಳಗೆ ಗೇಟ್ ಕ್ಲೋಸ್ ಆಗುತ್ತೆ. ನನಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹತ್ತಿರಪಳ್ಳಿಗೆ ಇಲ್ಲಿಂದ 80 ಕಿಲೋಮೀಟರ್ ಏನಾಗುತ್ತೆ ವಾಲ್ಪಾರೆಯಿಂದ, ಆ ಕಡೆ ಹೋಗ್ಬಿಟ್ಟು ಇವತ್ತೇ ನನಗೆ ಹತ್ತಿರಪಳ್ಳಿಯಿಂದ ರಿಟರ್ನ್ ಈ ಕಡೆಗೆ ಆಗ್ಬೇಕು. ಇಲ್ಲಾಂತ ಹೇಳಿದ್ರೆ ಅಲ್ಲೇ ಸ್ಟೇ ಆಗ್ಬೇಕಾಗುತ್ತೆ. ಹತ್ತಿರಪಳ್ಳಿಯಲ್ಲಿ ಸ್ಟೇ ಆಗಿ ಮಾರ್ನಿಂಗ್ ಅಲ್ಲಿಂದ ಹೊರಡ್ಬೇಕಾಗುತ್ತೆ. ಏನ್ ಮಾಡ್ಬೇಕು ಏನು ಗೊತ್ತಾಯ್ತಿಲ್ಲ. ಟ್ರೈ ಹೋಗುವ ಅಂತಂತೂ ಫಿಕ್ಸ್ ಆಗ್ಬಿಟ್ಟಿದೀನಿ. ಇಲ್ಲಾಂತ ಹೇಳಿದ್ರೆ ಇವತ್ತೇ ವಾಲ್ಪಾರೆಯಿಂದ ಕೊಡೈಕೆನಾಲ್ಗೆ ಹೋಗ್ಬೇಕು. ಅದಂತೂ ಗೊತ್ತಿಲ್ಲ ಏನ್ ಮಾಡ್ಬೇಕು, ನನಗೆ ಏನ್ ಗೊತ್ತಾಯ್ತಿಲ್ಲ. ಬಟ್ ನಾನು ಏನೋ ಒಂದು ಮಾಡ್ಬಿಡ್ತೀನಿ. ಈಗ ಒಂದೋ ಕೊಡೈಕೆನಾಲ್ಗೆ ಹೊರಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಹತ್ತಿರಪಳ್ಳಿಗೆ ಹೊರಡ್ತೀನಿ. ಹತ್ತಿರಪಳ್ಳಿ ಅಂತ ಹೇಳಿದ್ರೆ ಸಾಧಾರಣವಾಗಿ ತಗೊಳ್ಬೇಡಿ, ಮೋಸ್ಟ್ ಡೇಂಜರಸ್ ರೋಡ್ ಕೂಡ ಅದು. 50 ಕಿಲೋಮೀಟರ್ ಬರೀ ಫಾರೆಸ್ಟ್ ರೋಡ್, ಚಿಕ್ಕ ರೋಡ್, ತುಂಬಾ ಡೇಂಜರಸ್ ರೋಡ್ ಕೂಡ ಅದು. ಈಗ ನಾನು ಇಲ್ಲಿ ಯಾಕೆ ಈಗ ರೌಂಡ್ ಹೊಡಿತಿದ್ದೀನಿ ಅಂತ ಹೇಳಿದ್ರೆ, ವಾಲ್ಪಾறை ಗಂಟೆ ಬಂದು ವಾಲ್ಪಾறை ಟೌನ್ ಒಂದು ರೌಂಡ್ ಹೊಡಿಯೋದು ಹೋದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ರೌಂಡ್ ಹೊಡಿತಿದ್ದೀನಿ ಅಷ್ಟೇ. ಅದ್ ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ.